ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇನ್ನು ಪುಟಿನ್ ಭಾರತ ಭೇಟಿಗೆ ದಿನಗಣನೆ ಶುರುವಾಗಿದೆ. ಹೀಗಾಗಿ ದಿಲ್ಲಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜಧಾನಿ ಸುತ್ತ ಮಲ್ಟಿ ಲೇಯರ್ಡ್ ಪ್ರೊಟೆಕ್ಷನ್ ಪ್ಲಾನ್ ಜಾರಿಗೆ ತರಲಾಗಿದೆ. ದಿಲ್ಲಿಯನ್ನ ಹೈ ಸೆಕ್ಯೂರಿಟಿ ಝೋನ್ ಆಗಿ ಪರಿವರ್ತಿಸಲಾಗುತ್ತಿದೆ. ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪುಟಿನ್ರ ವಿಶೇಷ ಭದ್ರತಾ ತಂಡ ಕೂಡ ಆಲ್ರೆಡಿ ದಿಲ್ಲಿಗೆ ಬಂದಿದೆ. ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅನ್ನ ಚೆಕ್ ಮಾಡ್ತಿದ್ದಾರೆ. ಹೋಟೆಲ್ಸ್, ಟ್ರಾವೆಲ್ ರೂಟ್ಸ್, ವಿಮಾನ ನಿಲ್ದಾಣ, ಮೀಟಿಂಗ್ ವೆನ್ಯೂಗಳನ್ನ ಚೆಕ್ ಮಾಡ್ತಿದ್ದಾರೆ. ಆಂಟಿ ಡ್ರೋನ್ ಸಿಸ್ಟಮ್ಗಳೊಂದಿಗೆ ಡ್ರೋನ್ ಸರ್ವೆಲೆನ್ಸ್ ವ್ಯವಸ್ಥೆ ಕೂಡ ಆಕ್ಟಿವ್ ಮಾಡಲಾಗಿದೆ. ಕಮ್ಯುನಿಕೇಶನ್ ಮತ್ತು ನೆಟ್ವರ್ಕ್ ಗಳನ್ನ ಮಾನಿಟರ್ ಮಾಡೋಕೆ ಟೆಕ್ನಿಕಲ್ ಟೀಮ್ಗಳು ಕೂಡ ಬಂದಿವೆ. ಫುಲ್ ಸೆಕ್ಯೂರಿಟಿ ಗ್ರಿಡ್ ಅನ್ನ ಸೆಟಪ್ ಮಾಡಲಾಗಿದೆ. ದಿಲ್ಲಿ ಪೊಲೀಸರು, ಕೇಂದ್ರ ತನಿಖಾ ಸಂಸ್ಥೆಗಳು, ಪುಟಿನ್ರ ಪರ್ಸನಲ್ ಸೆಕ್ಯೂರಿಟಿ ಟೀಮ್, ಸ್ಪೆಷಲೈಸ್ಡ್ ಯೂನಿಟ್ಸ್, ಸ್ವಾಟ್ ಟೀಮ್ ಅಂದ್ರೆ ಸ್ಪೆಷಲ್ ವೆಪನ್ಸ್ ಅಂಡ್ ಟ್ಯಾಕ್ಟಿಕ್ಸ್ ಟೀಮ್, ಅಂಡ್ ಭಯೋತ್ಪಾದನಾ ನಿಗ್ರಹ ದಳ, ಕ್ವಿಕ್ ರಿಯಾಕ್ಷನ್ ಟೀಮ್ಸ್ ಎಲ್ಲರೂ ಕೂಡ ಪುಟಿನ್ರ 2 ದಿನಗಳ ಭಾರತ ಭೇಟಿ ವೇಳೆ ಅವರು ಹೋದಲ್ಲೆಲ್ಲ 7 ಸುತ್ತಿನ ಅಥವಾ ಹಲವು ಸುತ್ತಿನ ಮಲ್ಟಿ ಲೇಯರ್ಡ್ ಸೆಕ್ಯೂರಿಟಿ ರಿಂಗ್ ಅನ್ನ ಕವರ್ ಮಾಡ್ತಾನೆ ಇರ್ತಾರೆ. ಪುಟಿನ್ ಡಿಸೆಂಬರ್ 4 ಮತ್ತು 5 ಒಟ್ಟು 2 ದಿನ ಭಾರತದಲ್ಲಿರ್ತಾರೆ. ಇನ್ನು ಪಾಕಿಸ್ತಾನಕ್ಕೆ ತನ್ನ ಹಣೆ ಬರಕ್ಕೆಲ್ಲ ಭಾರತವೇ ಕಾರಣ ಅನ್ನೋ ಒಂದು ಮನಸ್ಥಿತಿ ಅವರಿಗೆ. ಈಗ ಲಂಕಾಗೆ ತುಂಬಾ ಹೆಲ್ಪ್ ಮಾಡಬೇಕು, ಅಲ್ಲಿ ಚಂಡಮಾರುತ ಬಂದಿದೆಯಲ್ಲ ನಿತ್ವ, ತುಂಬಾ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಪಾಕಿಸ್ತಾನದವರು. ಭಾರತದಿಂದಾಗ ಲೇಟ್ ಆಯ್ತಂತೆ. 60 ಗಂಟೆ ಡಿಲೇ ಆಗೋಕೆ ಭಾರತ ಕಾರಣ ಅಂತೆ. ಏರ್ ಸ್ಪೇಸ್ ಯೂಸ್ ಮಾಡೋಕೆ ಅಡ್ಡಿ ಮಾಡಿದೆ ಅಂತೆ. ಲಂಕಾಗೆ ಹೆಲ್ಪ್ ಮಾಡೋಕೆ ನಾವು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಲಿಲ್ಲಂತೆ. ಫ್ಲೈಟ್ ಕ್ಲಿಯರೆನ್ಸ್ ಕೊಡದೆ ಕಾಯಿಸಿದ್ರು. 48 ಗಂಟೆ ನಂತರ ಭಾಗಶಃ ಕ್ಲಿಯರೆನ್ಸ್ ಕೊಟ್ಟರು. ಹೀಗೆ ಮಾಡಿದ್ರೆ ಆಗಲ್ಲ, ಕೆಲ ಗಂಟೆಗಳ ಕಾಲ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಶ್ರೀಲಂಕಾಗೆ ಹೋದ ವಿಮಾನ ವಾಪಸ್ಸು ಬರಕ್ಕಾಗ್ತಾ ಇಲ್ಲ. ಶ್ರೀಲಂಕಾಗೆ ನೆರವು ಕೊಡೋಕೆ ತುಂಬಾ ತಾಪತ್ರಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಭಾರತ ಇದನ್ನ ರಿಜೆಕ್ಟ್ ಮಾಡಿದೆ, ಬೇಸ್ಲೆಸ್ ಅಂತ ಕರೆದಿದೆ. ಪಾಕ್ ರಿಕ್ವೆಸ್ಟ್ ಮಾಡಿದ ಕೂಡಲೇ ನಾವು ಲಂಕಾಗೆ ಹೆಲ್ಪ್ ಮಾಡೋಕೆ ನಮ್ಮ ಏರ್ ಸ್ಪೇಸ್ ಬಳಸ್ಕೊಳ್ಬೇಕಾದ್ರೆ ಅಂತ ಅವಕಾಶ ಕೊಟ್ವಿ ಅಂತ ಹೇಳಿದೆ. ಮತ್ತೊಂದ್ ಕಡೆ ವಿಮಾನಗಳು ತಗೊಂಡೋಗಿ ಎಕ್ಸ್ಪೈರ್ ಆಗಿರೋ ಫುಡ್ ಎಲ್ಲ ಕೊಟ್ಟಿದ್ದಾರೆ. ಅವರ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹಾಕಿರೋ ಪೋಸ್ಟ್ ಅಲ್ಲೇ ಝೂಮ್ ಮಾಡಿ ನೋಡಿದ್ರೆ ಎಕ್ಸ್ಪೈರ್ ಆಗಿದೆ ಫುಡ್ ಎಲ್ಲ. 2 ವರ್ಷ 1 ವರ್ಷ ಆಗಿದೆ ಅದು ಎಕ್ಸ್ಪೈರ್ ಆಗಿನೇ. ಅದು ಕೂಡ ವೈರಲ್ ಆಗ್ತಿದೆ, ನಿಮಗೆ ಗೊತ್ತಿರಬಹುದು. ಸುತ್ತು ಜಗತ್ತಲ್ಲೂ ಕೂಡ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಸಿಎಂ ಮನೇಲಿ ಡಿಸಿಎಂ ಬ್ರೇಕ್ಫಾಸ್ಟ್ ಆದ್ಮೇಲೆ ಈಗ ಡಿಸಿಎಂ ಮನೇಲಿ ಸಿಎಂ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ನಾಟಿ ಕೋಳಿ ಎಲ್ಲ ತಿಂದಿದ್ದಾರಂತೆ. ಬಳಿಕ ಮಾತನಾಡಿದ ಸಿಎಂ ಬಹಳ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದೀವಿ. ಅಗೇನ್ ಸಿಎಂ ಮನೇಲಿ ಮೀಟಿಂಗ್ ಆದ್ಮೇಲೆ ಏನೆಲ್ಲ ಮಾತಾಡಿದ್ರು, ಚಳಿಗಾಲದ ಅಧಿವೇಶನ, ಪ್ರತಿಪಕ್ಷಗಳನ್ನ ಎದುರಿಸುವುದು, 2028 ಎಲೆಕ್ಷನ್, ಒಟ್ಟಿಗೆ ಇರ್ತೀವಿ, ಒಂದೇ ಸಿದ್ಧಾಂತ, ಈ ತರ ಮತ್ತೆ ರಿಪೀಟ್ ಕ್ಯಾಸೆಟ್ ನ ಪ್ಲೇ ಮಾಡಿದ್ರು. ಇದೇ ವೇಳೆ DK ಯಾವಾಗ ಸಿಎಂ ಆಗ್ತಾರ್ರಿ ಅಂತ ಕೇಳಿದಾಗ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ಹೈಕಮಾಂಡ್ ಹೇಳಿದಾಗ ನಾವಿಬ್ರು ಕೇಳ್ತೀವಿ, ಹೈಕಮಾಂಡ್ ಕರೆದ್ರೆ ದಿಲ್ಲಿಗೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಪಾರ್ಟಿಯಿಂದ ಅಲ್ಲಿ ಇಲ್ಲಿ ಹೇಳಿಕೆಗಳು ಬರದೆ ನಿಂತಿಲ್ಲ. ಮಾಜಿ ಸಿಎಂ ಧರಮ್ ಸಿಂಗ್ರ ಮಗ ಹಾಲಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದ ನಂತರ ಅಂದ್ರೆ ಡಿಸೆಂಬರ್ 19 ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ. ಸದ್ಯ ಸಿಎಂ ಡಿಸಿಎಂ ಇಬ್ರು ಸೇರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರ ಅರ್ಥ ಏನು, ತೊಂದರೆ ಇದೆ ಅಂತ ಅರ್ಥ. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಚೇಂಜಸ್ ಆಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜೋಯ್ ಮಲ್ಯ ಬಕ್ಷಿ ಅವರ ಪೀಠ ಆದೇಶ ನೀಡಿದೆ. ಪ್ರಕರಣ ರದ್ದುಪಡಿಸೋಕೆ ನವೆಂಬರ್ 13ನೇ ತಾರೀಕು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿತ್ತು. ಅದರ ಬೆನ್ನಲ್ಲೇ BSY ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಯಡಿಯೂರಪ್ಪ ಪರ ಹಿರಿಯ ವಕೀಲರಾದ ಸಿದ್ಧಾರ್ಥ್ ಲೂಥ್ರಾ ಮತ್ತು ಸಿದ್ಧಾರ್ಥ್ ದಾವೆ ವಾದ ಮಂಡಿಸಿದ್ರು. ಯಡಿಯೂರಪ್ಪ ಅವರ ಅರ್ಜಿಯನ್ನ ಅರ್ಹತೆ ಆಧಾರದಲ್ಲಿ ಪರಿಗಣಿಸಿಲ್ಲ. ಅವರು 88 ವರ್ಷದ ಹಿರಿಯ ನಾಗರಿಕ, 4 ಬಾರಿಯ ಮುಖ್ಯಮಂತ್ರಿ, ರಾಜಕೀಯ ದ್ವೇಷವನ್ನು ಅವರು ಫೇಸ್ ಮಾಡ್ತಿದ್ದಾರೆ ಅಂತ ಕೋರ್ಟ್ ಮುಂದೆ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ಇದನ್ನು ನೋಡಿ ಕೇಸ್ ವಿಚಾರಣೆಗೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ಕೇಸ್ ಕ್ಯಾನ್ಸಲ್ ಮಾಡಿಲ್ಲ, ತಡೆ ಕೊಟ್ಟಿದ್ದಾರೆ ಸದ್ಯಕ್ಕೆ. ಜೊತೆಗೆ CID ಮತ್ತು ಸಂತ್ರಸ್ತೆ ಯುವತಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಮೂಲಕ ಪೋಕ್ಸೋ ಕೇಸಲ್ಲಿ BSYಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈ ಕೇಸ್ ಹಿನ್ನೆಲೆ ನಿಮಗೆ ಗೊತ್ತಿರಬಹುದು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರೋ ನಿವಾಸದಲ್ಲಿ ಅಂದು 17 ವರ್ಷದ ಬಾಲಕಿಯಾಗಿದ್ದ ಹುಡುಗಿ ಮೇಲೆ BSY ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಆರೋಪಿಸಿ ಬಾಲಕಿಯ ತಾಯಿ ಆವಾಗ ದೂರನ್ನ ಕೊಟ್ಟಿದ್ರು. ದೂರಿನಾನ್ವಯ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಪೋಕ್ಸೋ ಕೇಸನ್ನ ಹಾಕಲಾಗಿತ್ತು. ಏನೋ ಸ್ಮಾರ್ಟ್ ಮೀಟರ್ ಟೆಂಡರ್ ಹಗರಣದಲ್ಲಿ ಇಂಧನ ಮಂತ್ರಿ KJ ಜಾರ್ಜ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಜಾರ್ಜ್ ವಿರುದ್ಧ ಬಿಜೆಪಿ ನಾಯಕರು ದಾಖಲಿಸಿದ್ದ ದೂರನ್ನ ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿದೆ. ಏನೋ ಬೆಂಗಳೂರಿನ ಪ್ರಸಿದ್ಧ ರಾಮೇಶ್ವರಂ ಕೆಫೆ ಊಟದಲ್ಲಿ ಹುಳ ಪತ್ತೆಯಾಗಿದ್ದ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಕೆಫೆ ಮಾಲೀಕ ಮತ್ತು ಮ್ಯಾನೇಜರ್ ವಿರುದ್ಧ FIR ದಾಖಲಾಗಿದೆ. ಗ್ರಾಹಕ ನಿಖಿಲ್ ಅನ್ನೋರು ಕೊಟ್ಟಿದ್ದ ದೂರಿನ ಅನ್ವಯ ಕೆಫೆ ಮಾಲೀಕರಾದ ದಿವ್ಯಾ ರಾವ್, ರಾಘವೇಂದ್ರ ರಾವ್ ಹಾಗೂ ಮ್ಯಾನೇಜರ್ ಸುಮಂತ್ ವಿರುದ್ಧ ಸುಳ್ಳು ದೂರು, ಕ್ರಿಮಿನಲ್ ಪಿತೂರಿ ಸೇರಿ ಹಲವು ಆರೋಪಗಳ ಅಡಿಯಲ್ಲಿ FIR ಹಾಕಲಾಗಿದೆ. ನಿಖಿಲ್ ಅವರು ಏನ್ ಮಾಡಿದ್ರು, ಜುಲೈ 24ನೇ ತಾರೀಕು ಗುವಾಹಟಿಗೆ ಹೋಗೋ ಟೈಮ್ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ ಮತ್ತು ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ರು. ನಂತರ ಪೊಂಗಲ್ನಲ್ಲಿ ಹುಳ ಇದೆ ಅಂತ ಹೇಳಿ ಸಿಬ್ಬಂದಿ ಗಮನಕ್ಕೆ ತಂದ್ರು. ಆಗ ಸಿಬ್ಬಂದಿ ನಿಮಗೆ ಆಹಾರ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವರು ಟೈಮ್ ಇರಲಿಲ್ಲ, ಬೇಡ ಅಂತ ಅಲ್ಲಿಂದ ಹೊರಟು ಹೋಗಿದ್ರು ನಿಖಿಲ್. ಆದ್ರೆ ಅದನ್ನೆಲ್ಲ ನೋಡಿದ್ದ ಬೇರೆ ಗ್ರಾಹಕರು ಫೋಟೋ ತಗೊಂಡ್ಬಿಟ್ಟಿದ್ರು ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ.
ಅದನ್ನು ವೈರಲ್ ಮಾಡಿದ್ರು. ಇದಾದಮೇಲೆ ಕೆಫೆ ಮಾಲೀಕರು ನಿಖಿಲ್ ಈ ಕೆಲಸ ಮಾಡಿದ್ದಾರೆ ಅಂಥೇಳಿ ನಿಖಿಲ್ ಮೇಲೆ ದೂರು ಕೊಟ್ಟರು. ಬ್ರ್ಯಾಂಡ್ ಹಾಳು ಮಾಡಿದಿರಿ ಅಂಥೇಳಿ 25 ಲಕ್ಷ ದುಡ್ಡು ಕೊಡಿ ಅಂಥೇಳಿ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಕೆಫೆಯ ಆರೋಪಗಳ ನಂತರ ಪೊಲೀಸರು ನಿಖಿಲ್ ಮತ್ತವರ ಸ್ನೇಹಿತರನ್ನ ವಿಚಾರಣೆಗೆ ಕರೆಸಿದ್ರು. ಆದರೆ ಕೆಫೆ ಮಾಡ್ತಿರೋ ಆರೋಪಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ನಿಖಿಲ್ ಹೇಳಿದ್ದಾರೆ. ನಿಖಿಲ್ ಪ್ರತಿ ದೂರನ್ನ ದಾಖಲಿಸಿದ್ರು. ಸದ್ಯ ಏರ್ಪೋರ್ಟ್ ಠಾಣೆಯಲ್ಲಿ FIR ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಇನ್ನು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಪಟ್ಟೆ ಪ್ರೈವೇಟ್ ವೆಹಿಕಲ್ ಬಂದಲ್ಲಿ ನಿಲ್ಲಿಸ್ಕೊಂಡು ಲೇಟಾಗಿ ಬೇಗ ಹೋಗದೆ ಜಾಮೇಲೆ ಆಗ್ತಾ ಇದೆಯಲ್ಲ. ಹಾಗೆ ಟರ್ಮಿನಲ್ 1 ಮತ್ತು 2 ಎರಡೂ ಕಡೆ ನಿಗದಿಪಡಿಸಿದ ಪಿಕಪ್ ಝೋನ್ಗೆ ಆಗಮಿಸೋಕೆ ಎಲ್ಲ ಖಾಸಗಿ ಬಿಳಿ ಬೋರ್ಡ್ ಕಾರ್ಗಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಆದರೆ 8 ನಿಮಿಷ ಮೀರಿದ್ರೆ ಅಲ್ಲಿಂದ 13 ನಿಮಿಷದವರೆಗೆ 150 ರೂಪಾಯಿ, 18 ನಿಮಿಷದವರೆಗೆ 300 ರೂಪಾಯಿ, ಅದಕ್ಕೂ ಹೆಚ್ಚಿನ ಟೈಮ್ ಅಲ್ಲಿ ನಿಲ್ಸಿದ್ರೆ ರೂಪಾಯಿ ಎಲ್ಲ ಸೀದಾ ಸ್ಟೇಷನ್ ಕಾರನ್ನ ಎಳ್ಕೊಂಡು ಹೋಗಲಾಗುತ್ತೆ ಅಂತ ರೂಲ್ಸ್ ಜಾರಿ ಮಾಡಿದ್ದಾರೆ. ಇನ್ನು ಎಲ್ಲ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳು, ಎಲೆಕ್ಟ್ರಿಕ್ ಕ್ಯಾಬ್ಗಳು, ಎಲ್ಲ ವಾಣಿಜ್ಯ ವಾಹನಗಳು, ಕಮರ್ಷಿಯಲ್ ವೆಹಿಕಲ್ಸ್ ಪಾರ್ಕಿಂಗ್ ವಲಯದಲ್ಲಿ ನಿಗದಿಪಡಿಸಿದ ಜಾಗದಲ್ಲಿ ಮಾತ್ರ ಪ್ರಯಾಣಿಕರಿಗಾಗಿ ವೇಟ್ ಮಾಡಬೇಕು. ಅಲ್ಲೂ ಮೊದಲ 10 ನಿಮಿಷ ಮಾತ್ರ ಫ್ರೀ, ಆಮೇಲೆ ದಂಡ ಹಾಕಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ದೇಶದಲ್ಲೇ 3ನೇ ಅತಿ ದೊಡ್ಡ ಏರ್ಪೋರ್ಟ್ ಇದು ನಮ್ದು ಬೆಂಗಳೂರುದು. ಪ್ರತಿದಿನ 1,30,000 ಜನ ಪ್ರಯಾಣಿಕರು ಸಂಚಾರ ಮಾಡ್ತಾರೆ. ಜೊತೆಗೆ 1 ಲಕ್ಷ ವಾಹನಗಳು ಪ್ರತಿದಿನ ಆ ಭಾಗದಲ್ಲಿ ಓಡಾಟ ಮಾಡ್ತವೆ. ಹೀಗಾಗಿ ಈಗ ಈ ರೂಲ್ಸ್ ತರಲಾಗಿದೆ. ಶಿವಮೊಗ್ಗದಲ್ಲಿ ಬಾಂಬ್ ಸ್ಫೋಟಗೊಂಡ್ಬಿಟ್ಟಿದೆ. ಶಿಕಾರಿಪುರ ತಾಲೂಕಿನ ಹಿರೇಕಲವತ್ತಿ ಗ್ರಾಮದ ರಸ್ತೆಯಲ್ಲಿ ನಾಡ ಬಾಂಬ್ ಕಂಟ್ರಿ ಸ್ಫೋಟಗೊಂಡಿದೆ. KSRTC ಬಸ್ ಒಂದು ಬರ್ತಾ ಇರೋ ಟೈಮ್ನಲ್ಲಿ ಈ ಸ್ಫೋಟ ಆಗಿದೆ. ಸ್ಫೋಟದ ತೀವ್ರತೆಗೆ ಬಸ್ ತಕ್ಷಣ ನಿಯಂತ್ರಣ ಕಳ್ಕೊಂಡು ಪಕ್ಕದ ಟ್ರಾನ್ಸ್ಫಾರ್ಮರ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಅನಾಹುತ ಆಗಿದೆ. ಪರಿಶೀಲನೆ ಮಾಡಿದಾಗ ನಾಡ ಬಾಂಬ್ ಸ್ಫೋಟಗೊಂಡಿರೋದು ಬೆಳಕಿಗೆ ಬಂದಿದೆ. ಕಚ್ಚಾ ಬಾಂಬ್ ಘಟನೆಗೂ ಕೇವಲ 7 ನಿಮಿಷಗಳ ಹಿಂದೆ ಸುಮಾರು 45 ವಿದ್ಯಾರ್ಥಿಗಳು ಹಿಂದಿನ ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ಕೊಂಡಿದ್ರು. ಹೀಗಾಗಿ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ. ಹಂದಿಗಳಿಂದ ತಮ್ಮ ಬೆಳೆ ಕಾಪಾಡ್ಕೊಳ್ಳೋಕೆ ರೈತರು ನಾಡ ಬಾಂಬ್ಗಳನ್ನೆಲ್ಲ ಬಳಸ್ತಾರೆ ಆ ಭಾಗದಲ್ಲಿ. ಆ ಬಾಂಬನ್ನು ತಗೊಂಡು ಹೋಗೋ ವೇಳೆ ರಸ್ತೆಯಲ್ಲೇ ಅದು ಬಿದ್ದು ಹೋಗಿ ಅದು ಸ್ಫೋಟ ಆಗಿರೋ ಅನುಮಾನ ವ್ಯಕ್ತ ಆಗ್ತಾ ಇದೆ. ಆದರೆ ಅನುಮಾನ ಅಷ್ಟೇ, ನಿಜಕ್ಕೂ ಏನು ನಡೆದಿದೆ, ಯಾರು ಮಾಡಿದ್ದು ಸ್ಫೋಟಕ, ಅಲ್ಲಿ ಯಾಕೆ ರೋಡಲ್ಲಿ ಇಟ್ಟಿದ್ರು, ಬಸ್ ಬರಬೇಕಾದ್ರೆ ಯಾಕೆ ಸ್ಫೋಟ ಆಯಿತು ಅಂತ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಕೇಂದ್ರ ಸರ್ಕಾರದ PF ESI ನಂತಹ ಪ್ರಯೋಜನಗಳನ್ನು ನಮಗೂ ಕೂಡ ಕೊಡಿ ಅಂತ, ವೇತನ ಹೆಚ್ಚಿಸಿ ಅಂತ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟಿಸ್ತಾ ಇದ್ದಾರೆ. ಈ ಬೇಡಿಕೆ ಈಡೇರೋವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ಕಾಂತಾರ ಚಾಪ್ಟರ್ 1 ಮೂವಿ ಬಗ್ಗೆ ಮಿಮಿಕ್ರಿ ಮಾಡಿ ದೈವವನ್ನ ಹೆಣ್ಣು ದೇವ ಅಂತ ಕರೆದು ಒಂಥರ ವಿಲಕ್ಷಣವಾಗಿ ಮಾತನಾಡಿದ್ದ ಬಾಲಿವುಡ್ ನಟ ರಣವೀರ್ ಸಿಂಗ್ ಈಗ ಕ್ಷಮೆಯಾಚನೆ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅದ್ಭುತ ನಟನೆ ಮಾಡಿರೋದನ್ನ ತೋರಿಸೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ನಾನು ದೇಶದ ಪ್ರತಿಯೊಂದು ಸಂಸ್ಕೃತಿ, ಸಂಪ್ರದಾಯ ಹಾಗೂ ನಂಬಿಕೆಯನ್ನು ಆಳವಾಗಿ ಗೌರವಿಸ್ತೀನಿ. ನಾನು ಯಾರ ಭಾವನೆಗಾದರೂ ನೋವನ್ನು ಉಂಟು ಮಾಡಿದರೆ ಕ್ಷಮೆ ಕೇಳ್ತೀನಿ ಅಂತ ರಣವೀರ್ ಈಗ ಕ್ಷಮೆಯಾಚನೆ ಮಾಡಿದ್ದಾರೆ. ಏನು ಕರ್ನಾಟಕದಲ್ಲಿ TC ಕೊಡೋದಕ್ಕೆ ಸಂಬಂಧಪಟ್ಟಂತೆ ಶಾಲೆಗಳಲ್ಲಿ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. 15 ದಿನಗಳಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಕೊಡಲೇಬೇಕು. ಕೇಳಿದ ಮೇಲೆ ಈ ಟೈಮ್ ಲೈನ್ನಲ್ಲಿ ಕೊಡದೆ ಹೋದರೆ ಕಠಿಣ ಕ್ರಮ ತಗೊಳ್ಬೇಕಾಗತ್ತೆ ಅನ್ನೋ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರ. ಶುಲ್ಕ ಬಾಕಿ ಇದ್ರೂ ಕೂಡ TC ಕೊಡೋದನ್ನು ವಿಳಂಬ ಮಾಡುವ ಹಾಗಿಲ್ಲ. ಹಾಗೇನಾದ್ರು ಮಾಡಿದ್ರೆ ಶಿಕ್ಷಣಾಧಿಕಾರಿಗಳಿಗೆ BEOಗೆ ದೂರು ಕೊಡಬಹುದು ಪೋಷಕರು ಅಂತ ಕೂಡ ಸರ್ಕಾರ ಹೇಳಿದೆ. ಇನ್ನು ಏರ್ ಇಂಡಿಯಾದ ದುರವಸ್ಥೆ ಸರಿಯಾಗೋ ಲಕ್ಷಣವೇ ಇಲ್ಲ. ಕಳೆದ ಜೂನ್ ತಿಂಗಳಲ್ಲಿ ಅಹಮದಾಬಾದಲ್ಲಿ ಎಂಥ ವಿಮಾನ ಅಪಘಾತ ಆಗಿ ದುರಂತ ಆಯಿತು, ನೀವು ನೋಡಿದಿರಲ್ಲ. ಇದೀಗ ಇದೇ ಏರ್ ಇಂಡಿಯಾ ಕಂಪನಿಯಿಂದ ದೊಡ್ಡ ಭದ್ರತಾ ಲೋಪ ಆಗಿದೆ. 100 ಜನರ ಜೀವವನ್ನು ಹಲವಾರು ಸಲ ಪದೇ ಇವರು ಆತಂಕಕ್ಕೆ ಒಡ್ಡಿದ್ದಾರೆ, ಅನಾಹುತಕ್ಕೆ, ಅಪಾಯಕ್ಕೆ ಒಡ್ಡಿದ್ದಾರೆ ಇವರು. ಏರ್ ಇಂಡಿಯಾದ ಏರ್ಬಸ್ A320 ವಿಮಾನ ಬರೋಬ್ಬರಿ 8 ಸಲ ಏರ್ ವರ್ದಿನೆಸ್ ಲೈಸೆನ್ಸ್ ಅನ್ನು ಪಡ್ಕೊಳ್ದೇನೆ, ಸರ್ಟಿಫಿಕೇಟ್ ಪಡ್ಕೊಳ್ದೇನೆ ಹಾರಾಟ ಮಾಡಿದೆ. ನವೆಂಬರ್ 24ರಿಂದ 25ರವರೆಗೆ ಈ ರೀತಿಯಾಗಿದೆ. ದೊಡ್ಡ ಭದ್ರತಾ ಲೋಪ ಇದು. ಏರ್ ವರ್ದಿನೆಸ್ ಲೈಸೆನ್ಸ್ ಅಂತ ಹೇಳಿದ್ರೆ ವಿಮಾನ ಹಾರಾಟ ಮಾಡೋಕ್ಕೆ ಯೋಗ್ಯವಾಗಿದೆ, ಪಾರ್ಟ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಏನು ಲೋಪದೋಷ ಇಲ್ಲ ವಿಮಾನದಲ್ಲಿ ಅಂಥೇಳಿ ಪಡೆಯೋ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಥರ ಇದು. ಇದನ್ನು DGCA ಕೊಡುತ್ತೆ. ಇದು ಎಕ್ಸ್ಪೈರ್ ಆಗೋಕ್ಕೂ ಮುಂಚೆ ಏರ್ಲೈನ್ ಕಂಪನಿಗಳು ರಿನಿವಲ್ ಮಾಡಿಸ್ಕೋಬೇಕು. ಸಾಮಾನ್ಯವಾಗಿ 3 ತಿಂಗಳ ಮುಂಚೆನೇ ಮಾಡಿಸ್ತಾರೆ. ಅದರಲ್ಲಿ ಎಕ್ಸ್ಪೈರ್ ಆದಮೇಲೂ ಕೂಡ ರಿನಿವಲ್ ಮಾಡಿಸಿರಲಿಲ್ಲ. ಎಕ್ಸ್ಪೈರ್ ಆದ ಸರ್ಟಿಫಿಕೇಟ್ ಇಟ್ಕೊಂಡು 8 ಬಾರಿ ಹಾರಾಟ ಮಾಡಿದ್ದಾರೆ. ತುಂಬ ರಿಸ್ಕಿ. ಸಿಸ್ಟಮ್ ಫೇಲ್ ಆಗಿ ಅನಾಹುತ, ಅಪಘಾತ ಆಗೋ ಚಾನ್ಸಸ್ ಹೈ ಇರುತ್ತೆ ಇಂಥ ಟೈಮ್ನಲ್ಲಿ. ಇದಕ್ಕೆ ಏರ್ ಇಂಡಿಯಾ ರಿಯಾಕ್ಟ್ ಮಾಡಿದೆ. ಈಗ ಆ ವಿಮಾನ ಹಾರಾಟಕ್ಕೆ ಅನುವು ಮಾಡಿಕೊಟ್ಟ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದ್ದೀವಿ. ಸದ್ಯ ವಿಮಾನ ಸೇವೆಯಲ್ಲಿ ಅದಿಲ್ಲ. ಈಗ ಈ ಸಮಸ್ಯೆ ಬಗ್ಗೆ ನಾವು DGCAಗೂ ರಿಪೋರ್ಟ್ ಮಾಡಿದ್ದೀವಿ, ಹಿಂಗಾಗಿ ಹೋಗಿದೆ ಅಂಥೇಳಿ ಆಂತರಿಕ ತನಿಖೆಯನ್ನು ಶುರು ಮಾಡಿದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ
ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಏನು ಮಂದಿರ ಮಸೀದಿ ಕಲಹಗಳ ವಿಚಾರವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ASIನ ಮಾಜಿ ಪ್ರಾದೇಶಿಕ ನಿರ್ದೇಶಕ KK ಮಹಮ್ಮದ್ ಅವರು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾನ್ ವಪಿ ಮಸೀದಿ ಇರೋ ಜಾಗವನ್ನ ಮುಸ್ಲಿಮರು ಹಿಂದೂಗಳಿಗೆ ಬಿಟ್ಕೊಡಬೇಕು ಅಂತ ಹೇಳಿದ್ದಾರೆ. ರಾಮ ಜನ್ಮಭೂಮಿ ಬಿಟ್ರೆ ಹಿಂದೂಗಳಿಗೆ ಮಥುರಾ ಮತ್ತು ಗ್ಯಾನ್ ವಪಿ ಆ ಪ್ರದೇಶ ತುಂಬಾ ಇಂಪಾರ್ಟೆಂಟ್. ಮುಸ್ಲಿಮರಿಗೆ ಮಕ್ಕಾ ಮದೀನಾ ಎಷ್ಟು ಮುಖ್ಯನೋ ಹಿಂದೂಗಳಿಗೆ ಇದು ಅಷ್ಟೇ ಮುಖ್ಯ. ಜಗತ್ತಿನಾದ್ಯಂತ ಇರೋ ಹಿಂದೂಗಳಿಗೆ ಇದೇ ಇರೋದು ಪವಿತ್ರ ಜಾಗ ಅಂತ. ಹೀಗಾಗಿ ಮುಸ್ಲಿಮರು ತಾವಾಗೆ ಬಂದು ಈ ಜಾಗಗಳನ್ನು ಹಿಂದೂಗಳಿಗೆ ಹಸ್ತಾಂತರ ಮಾಡಬೇಕು ಅಂತ KK ಮಹಮ್ಮದ್ ಅವರು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಒಮ್ಮೆ ಹಸ್ತಾಂತರ ಮಾಡಿದ್ಮೇಲೆ ಹಿಂದೂಗಳು ಈ ತರ ಡಿಮಾಂಡ್ ಮಾಡೋದನ್ನ ನಿಲ್ಲಿಸಬೇಕು. ಮತ್ತೆ ಬೇರೆ ಕಡೆ ಎಲ್ಲ ಕೇಳಕ್ ಬರಬಾರ್ದು. ಎಲ್ಲಾ ಕಡೆ ಮಸೀದಿ ಇರೋ ಜಾಗದಲ್ಲಿ ಮಂದಿರ ಹುಡುಕಬಾರ್ದು ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. 1976ರಲ್ಲಿ ರಾಮ ಜನ್ಮಭೂಮಿ ಸ್ಥಳದ ಉತ್ಖನನ ನಡೆಸಿದ ASI ಟೀಮ್ನಲ್ಲಿ KK ಮಹಮ್ಮದ್ ಇದ್ರು. ತುಂಬಾ ಇಂಪಾರ್ಟೆಂಟ್ ರೋಲ್ ಅವಾಗ ನಿಭಾಯಿಸಿದ್ರು ಅವರು. ಏನು ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯಲ್ಲಿ ಆಯ್ಕೆಯಾದ JDU ಶಾಸಕಿಯೊಬ್ಬರು ಪ್ರತಿಜ್ಞಾವಿಧಿ ಓದೋದಕ್ಕೂ ಹರಸಾಹಸ ಪಟ್ಟಿರೋ ಘಟನೆ ಆಗಿದೆ. ಪಕ್ಕದಲ್ಲೇ ಇರೋರು ಹೇಳಿಕೊಟ್ಟ ಮೇಲೆ ಓದಿದ್ದಾರೆ. ಬಿಹಾರ ಅಧಿವೇಶನ ಶುರುವಾದಾಗ ಮೊದಲ ದಿನ ಹೊಸದಾಗಿ ಆಯ್ಕೆಯಾದ ಸದಸ್ಯರೆಲ್ಲ ಪ್ರಮಾಣವಚನ ತಗೋಬೇಕಾಗಿತ್ತು. ಆಗ ನವಾಡಾ ಕ್ಷೇತ್ರದ JDU ಶಾಸಕಿ ವಿಭಾ ದೇವಿ ಸರದಿ ಬಂದಾಗ ಕೈಯಲ್ಲಿದ್ದ ಹಾಳೆ ನೋಡಿ ಕೂಡ ಓದಕ್ಕಾಗ್ಲಿಲ್ಲ. ಸರಿಯಾಗಿ ಹೇಳ್ದೆ ಬೇಡ ಅಂತ ಹೇಳಿಲ್ಲ. ಅಷ್ಟಿಗೆ ಪಕ್ಕದಲ್ಲಿದ್ದ ಶಾಸಕರ ಹೆಲ್ಪ್ ತಗೊಂಡು ಬೇಗ ಓದಿ ಓಡ್ ಹೋಗಿದ್ದಾರೆ ಅಲ್ಲಿಂದ. ಒಬ್ಬ ಶಾಸಕಿಗೆ ಬೇಸಿಕ್ ಓದಕ್ಕೆ ಬರೆಯೋಕ್ಕೂ ಬರಲ್ಲ ಅಂತ ಹೇಳಿದ್ರೆ ಇವ್ರು ಹೇಗೆ MLA ಆಗಿ ಕೆಲಸ ಮಾಡ್ತಾರೆ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಇವರ ಗಂಡ ಕೂಡ ಮಾಜಿ MLA ರಾಜ ವಲ್ಲಭ ಯಾದವ್ ಅಂತ. ಏನೋ ಕೇಂದ್ರ ಸರ್ಕಾರ ಎಲ್ಲ ಸ್ಮಾರ್ಟ್ಫೋನ್ ತಯಾರಕರು ಕಡ್ಡಾಯವಾಗಿ ಸ್ಮಾರ್ಟ್ಫೋನ್ಗಳಲ್ಲಿ ಸಂಚಾರ್ ಸಾಥಿ ಟೆಲಿಕಾಂ ಡಿಪಾರ್ಟ್ಮೆಂಟ್ನ ಈ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ ಸ್ನೇಹಿತರೆ. ವಿಪಕ್ಷಗಳು ಇದು ಸ್ನೂಪಿಂಗ್ಗೆ ಅಂದರೆ ಗೂಢಚರ್ಯ ಮಾಡೋಕೆ ಸ್ಪೈ ಆ್ಯಪ್ ಇದು ಅಂತೆಲ್ಲ ಟೀಕೆ ವ್ಯಕ್ತಪಡಿಸಿದ್ರು. ಸರ್ಕಾರ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಸ್ವಾಮಿ, ನಾವು ಕಂಪನಿಗಳಿಗೆ ಇನ್ಸ್ಟಾಲ್ ಮಾಡಿ ಕೊಡಿ ಅಂತ ಹೇಳಿರೋದು ಹೌದು. ಸುಮಾರು ಆ್ಯಪ್ಗಳನ್ನು ಫೋನಲ್ಲಿ ಮುಂಚೆನೇ ಹಾಕಿರ್ತೀರಲ್ಲ, ಇದ್ರದ್ದೊಂದು ಆ್ಯಪ್ ಹಾಕಿರಿ ಅಂತ ಹೇಳಿರೋದು ಹೌದು. ಆದರೆ ಅದನ್ನು ಡಿಲೀಟ್ ಮಾಡ್ಬೋದಲ್ಲ. ಬೇಡ ಅಂದರೆ ಯೂಸರ್ಸ್ ಅದನ್ನು ಡಿಲೀಟ್ ಮಾಡಬಹುದು. ಕೆಲವರು ಡಿಲೀಟೂ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಹಾಗೇನಿಲ್ಲ, ಈ ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಡಿಲೀಟ್ ಮಾಡಿ ಬಿಸಾಕ್ಬೋದು ಅಂತ ಕೇಂದ್ರದ ಟೆಲಿಕಾಂ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಆಪಲ್ ಕಂಪನಿಯಿಂದ ಕೂಡ ನಾವು ಇನ್ಸ್ಟಾಲ್ ಮಾಡಲ್ಲ ಅಂತ ಸರ್ಕಾರಕ್ಕೆ ಇವರು ಹೇಳ್ತಾರೆ, ಸರ್ಕಾರಕ್ಕೆ ಪ್ರತಿರೋಧ ಒಡ್ತಾರೆ ಅಂತೆಲ್ಲ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಸ್ಪಷ್ಟ ಎಲ್ಲ ನೋಡಬೇಕು. ಈ ಥರ ಒಂದು ಆ್ಯಪನ್ನು ಮುಂಚೆನೇ ಇನ್ಸ್ಟಾಲ್ ಮಾಡೋ ನಿಯಮವನ್ನು ಯಾವ ದೇಶದಲ್ಲೂ ಫಾಲೋ ಮಾಡಿಲ್ಲ ನಾವು. ಇದರಿಂದ ಯೂಸರ್ ಪ್ರೈವಸಿ, ಐಫೋನ್ ಸೆಕ್ಯೂರಿಟಿಗೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಆಪಲ್ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಏನೋ ಚಳಿಗಾಲದ ಸಂಸತ್ ಅಧಿವೇಶನದ 2ನೇ ದಿನದ ಹೈಲೈಟ್ಸ್ ಬಗ್ಗೆ ನೋಡೋದಾದ್ರೆ, 2 ಸದನಗಳ ಆರಂಭದಲ್ಲಿ ಮತ್ತೆ SIR ಬಗ್ಗೆ ಚರ್ಚೆ ನಡೆಸಬೇಕು ಅನ್ನೋ ಗದ್ದಲ ಉಂಟಾಗಿತ್ತು. ಹೀಗಾಗಿ 2 ಸದನಗಳನ್ನ 2 ಗಂಟೆವರೆಗೆ ಮುಂದೂಡಿಕೆ ಮಾಡಲಾಯಿತು. ಅತ್ತ ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಈ ಮತಪಟ್ಟಿ ಪರಿಷ್ಕರಣೆ ಬಗ್ಗೆ ಚರ್ಚೆ ನಡೆಸೋಕೆ ಸರ್ಕಾರ ತಯಾರಿದೆ ಅಂತ ಹೇಳಿದ್ರು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಮೀಟಿಂಗ್ ನಡೆಯಿತು. ಈ ವೇಳೆ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ವಂದೇ ಮಾತರಂ ಗೀತೆ ಬಗ್ಗೆ ಡಿಸೆಂಬರ್ 8ನೇ ತಾರೀಕು, ಹಾಗೆ ಮತಪಟ್ಟಿ ಪರಿಷ್ಕರಣೆ SIR ಬಗ್ಗೆ ಡಿಸೆಂಬರ್ 9ನೇ ತಾರೀಕು ಚರ್ಚೆ ನಡೆಯುತ್ತೆ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಈ 2 ವಿಚಾರಗಳ ಬಗ್ಗೆ ಡಿಬೇಟ್ ನಡೆಸೋಕೆ ತಲಾ 10 ಗಂಟೆ ಟೈಮ್ ಫಿಕ್ಸ್ ಮಾಡಲಾಗಿದೆ. ಏನೋ ಸಂಸತ್ನಲ್ಲಿ ಮಣಿಪುರ ಸರಕು ಮತ್ತು ಸೇವಾ ತೆರಿಗೆ 2ನೇ ತಿದ್ದುಪಡಿ ಬಿಲ್ ಅಂಗೀಕಾರ ಆಗಿದೆ. ಏನೋ UPಯಲ್ಲಿ ಯೋಗಿ ಪೊಲೀಸರು ಮತ್ತೆ ಆಕ್ಷನ್ ಗಿಳಿದಿದ್ದಾರೆ. ಬವಾರಿಯಾ ಗ್ಯಾಂಗ್ ನ ಕಿಂಗ್ ಪಿನ್ ಮಿಥುನ್ ಅನ್ನೋದನ್ನ ಎನ್ಕೌಂಟರ್ ಮಾಡಿದ್ದಾರೆ. ಈ ಮಿಥುನ್ ಉತ್ತರ ಪ್ರದೇಶದ ಬಡೋಲಿ ಅರಣ್ಯ ಪ್ರದೇಶದಲ್ಲಿ ಇದ್ದ, ಅಲ್ಲಿ ಎನ್ಕೌಂಟರ್ ಮಾಡಲಾಗಿದೆ. ಈತ ದೊಡ್ಡ ನಟೋರಿಯಸ್ ರೌಡಿ ಗ್ಯಾಂಗ್ಸ್ಟರ್. ಈತ ಕೊಲೆ, ದರೋಡೆ ಸೇರಿ 20ಕ್ಕೂ ಅಧಿಕ ಕೇಸ್ಗಳಲ್ಲಿ ಬೇಕಾಗಿದ್ದ. ಇವನ್ ತಲೆ ಮೇಲೆ 1.25 ಲಕ್ಷ ರೂಪಾಯಿ ಬಹುಮಾನ ಕೂಡ ಇತ್ತು. ಇನ್ನು ದೊಡ್ಡ ದೊಡ್ಡ ದಾಳಿಗಳಿಗೆ ಪ್ಲಾನ್ ಮಾಡಿದ್ರು ಈ ಬವೇರಿಯಾ ಗ್ಯಾಂಗ್ನವರು. ಪೊಲೀಸರಿಗೆ ಅದರ ಖಚಿತ ಮಾಹಿತಿ ಸಿಕ್ಕಿದ್ದು. ಈತನನ್ನ ಹುಡುಕಿ ನಾವು ಹಿಡಿಯೋಕೆ ಹೋದ್ವಿ. ಆ ಟೈಮ್ನಲ್ಲಿ ಚಕಮಕಿ ಆಗಿದೆ, ದಾಳಿ ಮಾಡಕ್ಕೆ ಬಂದ್ರು, ಅವ್ರನ್ನ ಎನ್ಕೌಂಟರ್ ಮಾಡಿ ಹಾಕಿದೀವಿ ಆ ರೌಡಿ ಮಿಥುನ್ ನನ್ನ ಅಂತ UP ಪೊಲೀಸರು ಹೇಳಿದ್ದಾರೆ. ಈತನ ಸಹಚರ ಒಬ್ಬ ಇದ್ದ, ಆತ ಎಸ್ಕೇಪ್ ಆಗಿದ್ದಾನೆ, ಅವನಿಗೋಸ್ಕರ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರ್ಯಾಚರಣೆ ವೇಳೆ. ಏನೋ ಪ್ರಧಾನಮಂತ್ರಿಯವರ ಕಚೇರಿ ಇರೋ ಹೊಸ ಕಾಂಪ್ಲೆಕ್ಸ್ಗೆ ಸೇವಾ ತೀರ್ಥ ಅಂತ ಹೆಸರಿಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಈ ಕಾಂಪ್ಲೆಕ್ಸ್ನ ಅಂತಿಮ ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ಈ ಹಿಂದೆ ಸೆಂಟ್ರಲ್ ವಿಸ್ತಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಇದಕ್ಕೆ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಅಂತ ಕರೆಯಲಾಗ್ತಾ ಇತ್ತು. ಈಗ ಹೆಸರನ್ನ ಫೈನಲ್ ಮಾಡಲಾಗಿದೆ, ಸೇವಾ ತೀರ್ಥ ಅಂತ. ಈ ಕಾಂಪ್ಲೆಕ್ಸ್ನಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯೇಟ್ ಮತ್ತು ಇಂಡಿಯಾ ಹೌಸ್ನ ಕಚೇರಿಗಳು ಕೂಡ ಇರಲಿವೆ. ಇನ್ನು ಈ ಬದಲಾವಣೆ ಜೊತೆಗೇನೆ ರಾಜ್ಯಪಾಲರು ಇರೋ ರಾಜಭವನಗಳ ಹೆಸರು ದೇಶಾದ್ಯಂತ ಲೋಕಭವನ ಅಂತ ಮರುನಾಮಕರಣ ಮಾಡೋಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಹಿಂದೆ ಪ್ರಧಾನಮಂತ್ರಿಗಳ ನಿವಾಸ, ಅಧಿಕೃತ ನಿವಾಸ ಇತ್ತಲ್ಲ,
ಅದನ್ನ 7RCR ಅಂತ ಕರೆಯಲಾಗ್ತಿತ್ತು. 7 ರೇಸ್ ಕೋರ್ಸ್ ರೋಡ್ ಅಂತ, ನಂಬರ್ 7 ರೇಸ್ ಕೋರ್ಸ್ ರೋಡ್ ಅಂತ. ಅದನ್ನ 7LKM ಅಂತ ಮಾಡಲಾಗಿತ್ತು, ಅಂದ್ರೆ ಲೋಕ ಕಲ್ಯಾಣ ಮಾರ್ಗ್ ಅಂತ. ರೇಸ್ ಕೋರ್ಸ್ ರೋಡ್ ತೆಗೆದು ಲೋಕ ಕಲ್ಯಾಣ ಮಾರ್ಗ್ ಅಂತ ಮಾಡಲಾಗಿತ್ತು. ಹಾಗೆ ದಿಲ್ಲಿಯ ರಾಜಪಥವನ್ನ, ಕಿಂಗ್ ಸ್ಟ್ರೀಟ್ ಅನ್ನ ಕರ್ತವ್ಯ ಪಥ ಅಂತ ಮರುನಾಮಕರಣ ಮಾಡಲಾಗಿತ್ತು. ಈಗ ತಮ್ಮ ಕಚೇರಿಗೂ ಕೂಡ ಪ್ರಧಾನಿ ಈಗ ಸೇವಾ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದೆ. ಲಾರ್ಜ್ ಆಪರೇಷನ್. ಯೆಮೆನ್ನ ಹೂತಿಯಂತಹ ಗುಂಪುಗಳಿಂದ ಸೇರಿದ ಹಾಗೆ ಪಾಕಿಸ್ತಾನದಿಂದಲೂ ಕೂಡ ಎದುರಾಗಬಹುದಾದ ಬೆದರಿಕೆಗಳನ್ನ ಹಾಗೂ ಜಾಗತಿಕ ಕಡಲ ಭದ್ರತೆಯನ್ನ ಫೇಸ್ ಮಾಡೋಕೆ ನೌಕಾಪಡೆಗೆ ಏನ್ ಮಾಡಿದೆ ಗೊತ್ತಾ? 40 ಯುದ್ಧ ನೌಕೆಗಳನ್ನ 40 ಯುದ್ಧ ನೌಕೆಗಳನ್ನ ಕೆಂಪು ಸಮುದ್ರ ಭಾಗದಲ್ಲಿ ನಿಯೋಜನೆ ಮಾಡಿದೀವಿ ಅಂತ ನಮ್ಮ ನೌಕಾಪಡೆಯ ಮುಖ್ಯಸ್ಥರಾಗಿರೋ ದಿನೇಶ್ ಕೆ ತ್ರಿಪಾಠಿ ಅವರು ಮಾಹಿತಿ ಕೊಟ್ಟಿದ್ದಾರೆ. $5.6 ಬಿಲಿಯನ್ ಮೌಲ್ಯದ ಸರಕು ಸಾಗಾಟ ರೆಗ್ಯುಲರ್ ಆಗಿ ನಡೀತಿರುತ್ತಲ್ಲಿ, ಅದಕ್ಕೆ ಪ್ರೊಟೆಕ್ಷನ್ ಕೊಡೋಕೆ ಅಂತ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ಕಾರ್ಯಾಚರಣೆಗಳಲ್ಲಿ 52 ಕಡಲ್ಗಳನ್ನ ಅರೆಸ್ಟ್ ಕೂಡ ಮಾಡಿದ್ದೀವಿ. ಎಡನ್ ಕೊಲ್ಲಿಯಲ್ಲಿ 2008ರಿಂದ ನಮ್ಮ ನೌಕಾಪಡೆ ಉಪಸ್ಥಿತ ಇದೆ. ಅಲ್ಲಿ ಸುಮಾರು 138 ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟು 7800 ವ್ಯಾಪಾರಿ ಹಡಗುಗಳನ್ನ ಸೇಫ್ ಆಗಿ ನಾವು ಸಾಗಾಟ ಮಾಡಿಸಿದೀವಿ. 520 ಜನರ ಜೀವ ಉಳಿಸಿದೀವಿ ನಾವು ಅಂತ ನೌಕಾಪಡೆ ಮಾಹಿತಿ ಕೊಟ್ಟಿದೆ. ಇನ್ನು ಇಮ್ರಾನ್ ಖಾನ್ರನ್ನ ಕಡೆಗೂ ಕೂಡ ಅವರ ಸಹೋದರಿ ಉಜ್ಮಾ ಖಾನುಂ ಜೈಲಿನಲ್ಲಿ, ಅಡಿಯಾಲ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಪಾಕ್ನ ಡಾನ್ ಪತ್ರಿಕೆ ಆ ಥರ ರಿಪೋರ್ಟ್ ಮಾಡಿದೆ. ಇಮ್ರಾನ್ ಖಾನ್ರ PTI ಪಕ್ಷದ ಕಾರ್ಯಕರ್ತರು ಜೈಲಿನ ಮುಂಭಾಗದಲ್ಲಿ ಸೇರಿದ್ರು. ಅದರ ನಡುವೆನೂ ಅವರ ಸಹೋದರಿ ಉಜ್ಮಾ ಖಾನುಂಗೆ ಭೇಟಿಯಾಗೋಕೆ ಅವಕಾಶ ಕೊಡಲಾಗಿತ್ತು. ಅವರು ಭೇಟಿಯಾಗಿದ್ದಾರೆ ಅಂತ ಡಾನ್ ಪತ್ರಿಕೆ ಪಾಕಿಸ್ತಾನದ್ದು ರಿಪೋರ್ಟ್ ಮಾಡಿದೆ. ಇನ್ನು ಆಸ್ಟ್ರೇಲಿಯಾದ ಸ್ಫೋಟಕ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ IPLಗೆ ನಿವೃತ್ತಿ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 16ನೇ ತಾರೀಕು ಅಬುಧಾಬಿಯಲ್ಲಿ ನಡೆಯಲಿರುವ IPL ಮಿನಿ ಹರಾಜಿನಿಂದ ಹಿಂದೆ ಸರಿದಿರೋದಾಗಿ ಘೋಷಿಸಿದ್ದಾರೆ. IPLನ ಹಲವು ಆವೃತ್ತಿಗಳನ್ನ ಆಡಿದ್ದೀನಿ, ಈ ಸಲ ಮಿನಿ ಆಕ್ಷನ್ಗೆ ನನ್ನ ಹೆಸರನ್ನ ಸೇರಿಸಿಲ್ಲ. ಇದೊಂದು ದೊಡ್ಡ ನಿರ್ಧಾರ. ಈ ಲೀಗ್ ನನಗೆ ಕೊಟ್ಟ ಎಲ್ಲದಕ್ಕೂ ನಾನು ಕೃತಜ್ಞನಾಗಿದ್ದೀನಿ. ಭಾರತದ ಎಲ್ಲ ನೆನಪುಗಳು ನನ್ನೊಟ್ಟಿಗೆ ಶಾಶ್ವತವಾಗಿ ಉಳಿತವೆ. ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಹೋಪ್ಫುಲಿ ಸಿ ಯು ಸೂನ್ ಅಂತ ಪೋಸ್ಟ್ ಹಾಕಿದ್ದಾರೆ. 2012ರಲ್ಲಿ ದಿಲ್ಲಿ ಪರ IPLನಲ್ಲಿ ಡೆಬ್ಯೂ ಮಾಡಿದ ಮ್ಯಾಕ್ಸ್ವೆಲ್ 2024ರ ಸೀಸನ್ನಲ್ಲಿ RCB ಪರ ಕೊನೆಯದಾಗಿ ಆಡಿದ್ರು. ನಂತರ ಕಳಪೆ ಆಟ ಆಡಿದ್ದಾರೆ ಅಂತ ಹೇಳಿ ಅವ್ರನ್ನ RCB ರಿಲೀಸ್ ಮಾಡಿತ್ತು. ಈಗ ಮಿನಿ ಆಕ್ಷನ್ ಇಂದ ಹಿಂದೆ ಸರಿದಿದ್ದಾರೆ. ಈ ಮೂಲಕ 14 ಸೀಸನ್ಗಳಿಂದ IPL ಆಡ್ತಿದ್ದ ಮ್ಯಾಕ್ಸ್ವೆಲ್ ಆಟಕ್ಕೆ ತೆರೆ ಬಿದ್ದಂಗೆ ಕಾಣಿಸ್ತಾ ಇದೆ. ಏನು ಭಾರತದ ಷೇರುಪೇಟೆ ಲಾಸ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 503 ಪಾಯಿಂಟ್ಸ್ ಬಿದ್ದು ಸೆನ್ಸೆಕ್ಸ್ 85,138ಕ್ಕೆ ತಲುಪಿದೆ. ನಿಫ್ಟಿ 143 ಪಾಯಿಂಟ್ಸ್ ಡೌನ್ ಆಗಿ 26,032ಕ್ಕೆ ತಲುಪಿದೆ. ಡಾಲರ್ ಮುಂದೆ ರೂಪಾಯಿ ವೀಕ್ ಆಗ್ತಾ ಇದೆ. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕ್ಲಾರಿಟಿಗೆ ವೇಟಿಂಗ್ ಗೇಮ್ ಕೂಡ ಮುಂದುವರೆದಿದೆ. ಜೊತೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತನ್ನ ಸೆಕ್ಟರ್ ಇಂಡೆಕ್ಸ್ ರೂಲ್ಸ್ ಅನ್ನ ಚೇಂಜ್ ಮಾಡಿದೆ. ಇದರಿಂದ ಬ್ಯಾಂಕಿಂಗ್ ಸ್ಟಾಕ್ಗಳು ಕುಸಿತ ಕಂಡವು. ಹಾಗೆ GDP ಗ್ರೋತ್ ಸ್ಟ್ರಾಂಗ್ ಆಗಿರೋದ್ರಿಂದ RBI ಬಡ್ಡಿ ದರ ಕಡಿತ ಮಾಡಲ್ಲ ಅನ್ನೋ ಬಲವಾದ ನಿರೀಕ್ಷೆ ಹೂಡಿಕೆದಾರರಲ್ಲಿ ಹಾಗೆ ಉಳಿದಿದೆ. ಇದರಿಂದ ಮಾರ್ಕೆಟ್ ಲಾಸ್ ಮಾಡಿಕೊಂಡಿದೆ. ಒಂದೇ ಸೆಷನ್ ಅಲ್ಲಿ ಹೂಡಿಕೆದಾರರು 2 ಲಕ್ಷ ಕೋಟಿ ರೂಪಾಯಿ ನೋಷನಲ್ ಲಾಸ್ ಮಾಡಿಕೊಂಡಿದ್ದಾರೆ. ಇನ್ನು ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಮಾರುತಿ ಸುಜುಕಿ, ಬಜಾಜ್ ಫಿನಾನ್ಸ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಷೇರುಗಳು ಗ್ರೀನ್ ನಲ್ಲಿದ್ವು. ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಲಾರ್ಸನ್ & ಟೂಬ್ರೋ, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ ನಲ್ಲಿದ್ವು. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 42 ಪೈಸೆ ಇಳಿಕೆಯಾಗಿ 89 ರೂಪಾಯಿ 95 ಪೈಸೆ ಆಗಿದೆ. ಇನ್ನು ಸ್ಯಾಮ್ಸಂಗ್ ಟ್ರೈಫೋಲ್ಡ್ 3 ಬಾರಿ ಮಡಚೋ ಫೋನ್ ಅನ್ನ ಈಗ ಲಾಂಚ್ ಮಾಡಿದೆ. ಇವ್ರದ್ದು ಬೈಫೋಲ್ಡ್, ಒಂದು ಸಲ ಮಡಚುವಂತಹ ಫೋನ್ ಆಲ್ರೆಡಿ 7 ವರ್ಷಗಳಿಂದ ಇತ್ತು. ಈಗ 3 ಸಲ ಮಡಚುವಂತಹ ಈ ರೀತಿಯ ಫೋನ್ ಅನ್ನ ಲಾಂಚ್ ಮಾಡಿದೆ. ಗ್ಯಾಲಕ್ಸಿ Z ಟ್ರೈಫೋಲ್ಡ್ ಅನ್ನ ಎಲ್ಲ ಫೋಲ್ಡ್ ತೆಗೆದಾಗ 10 ಇಂಚು ದೊಡ್ಡ ಟ್ಯಾಬ್ಲೆಟ್ ಆಗಿ ಇದು ಕಾಣಿಸುತ್ತೆ. ಇದರ ಬೆಲೆ $2,440 ಆಸುಪಾಸು, ಅಂದರೆ 2 ಲಕ್ಷ ರೂಪಾಯಿ ಮೇಲಕ್ಕೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಡಿಸೆಂಬರ್ 12ನೇ ತಾರೀಕು ಸೌತ್ ಕೊರಿಯಾದಲ್ಲಿ ಇದು ಅಫಿಷಿಯಲಿ ಮೊದಲು ಲಾಂಚ್ ಆಗುತ್ತೆ. ಈಗ ರಿವೀಲ್ ಮಾಡಿದ್ದಾರೆ. ಏನೋ ಮಂಗಳವಾರ ಮಾರ್ಕೆಟ್ ಆರಂಭದಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ಷೇರುಗಳು 9% ಕುಸಿತವನ್ನು ಕಂಡಿದ್ವು. ಆಗ ಒಂದು ಷೇರಿನ ಬೆಲೆ 94 ರೂಪಾಯಿ 90 ಪೈಸೆ ಇಳಿದಿತ್ತು. ಈ ಮೂಲಕ ಕಳೆದ 52 ವಾರಗಳಲ್ಲೇ ಈ ಕಂಪನಿ ಷೇರುಗಳು ಒಂದೇ ದಿನ ಇಷ್ಟೊಂದು ದೊಡ್ಡ ಹೊಡೆತವನ್ನು ಅನುಭವಿಸಿದಂತಾಗಿದೆ ಬಜಾಜ್ ಹೌಸಿಂಗ್ ಫಿನಾನ್ಸ್ದು. ಈ ಕಂಪನಿಯ ಪೋಷಕ ಕಂಪನಿ ಬಜಾಜ್ ಫಿನಾನ್ಸ್ ತನ್ನ 1,890 ಕೋಟಿ ರೂಪಾಯಿ ಮೌಲ್ಯದ 2.35% ಈಕ್ವಿಟಿಯನ್ನ ಸೇಲ್ ಮಾಡ್ತಿದೆ ಅಂತ ರಿಪೋರ್ಟ್ ಹೊರಬಿದ್ದ ಬೆನ್ನಲ್ಲೇ ಈ ಕುಸಿತ ಆಗಿದೆ. ಬಳಿಕ ಮಾರ್ಕೆಟ್ ಕೊನೆಗೊಳ್ಳುವಾಗ ಬಜಾಜ್ ಹೌಸಿಂಗ್ ಫಿನಾನ್ಸ್ ಷೇರುಗಳು ಸ್ವಲ್ಪ ರಿಕವರ್ ಆಗಿ 7% ಕುಸಿತದೊಂದಿಗೆ ಕ್ಲೋಸ್ ಆಯಿತು. ಒಂದು ಷೇರಿನ ಬೆಲೆ 97 ರೂಪಾಯಿ 15 ಪೈಸೆಗೆ ಬಂತು. ಈ ಬಜಾಜ್ ಹೌಸಿಂಗ್ ಫಿನಾನ್ಸ್ ಷೇರುಗಳು ಕಳೆದ 5 ದಿನಗಳಲ್ಲಿ 10%, ಹಾಗೆ ಕಳೆದ ತಿಂಗಳಲ್ಲಿ 13% ಬಿದ್ದು ಹೋಗಿದೆ. ಅದರ ಬೆನ್ನಲ್ಲೇ ಈ ದೊಡ್ಡ ಹೊಡೆತ ಮತ್ತೊಮ್ಮೆ. ಏನೋ ಭಾರತದ ಮಾರುಕಟ್ಟೆ ನಿಯಂತ್ರಕ ಸೆಬಿ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತೆ 4 ಕಂಪನಿಗಳಿಗೆ IPO ಲಾಂಚ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ICICI ಪ್ರುಡೆನ್ಷಿಯಲ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್, ಅನ್ನು ಪ್ರಾಜೆಕ್ಟ್ಸ್ ಲಿಮಿಟೆಡ್, ಟೆಕ್ನೋಕ್ರಾಫ್ಟ್ ವೆಂಚರ್ಸ್ ಲಿಮಿಟೆಡ್ ಮತ್ತು
ಪಾವರಿಕಾ ಲಿಮಿಟೆಡ್ ಕಂಪನಿಗಳಿಗೆ IPO ಲಾಂಚ್ಗೆ ಸೆಬಿ ಅನುಮೋದನೆ ಕೊಟ್ಟಿದೆ. ಫುಡ್ ಡೆಲಿವರಿ ಸಂಸ್ಥೆ ಸ್ವಿಗ್ಗಿ ಮುಂದಿನ ವಾರ 10,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ತನ್ನ ಷೇರುಗಳನ್ನು ಮಾರಾಟ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದೆ ಅಂತ ವರದಿಯಾಗಿದೆ. ಈ ಕೆಲಸವನ್ನ ಮ್ಯಾನೇಜ್ ಮಾಡೋಕೆ ಟಿ ಬ್ಯಾಂಕ್ ಇಂಡಿಯಾ, JP ಮಾರ್ಗನ್ ಇಂಡಿಯಾ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ. ತನ್ನ ಫುಡ್ ಡೆಲಿವರಿ ಮತ್ತು ಇನ್ಸ್ಟೆಂಟ್ ಡೆಲಿವರಿ ಬಿಸ್ನೆಸ್ ವಿಸ್ತರಿಸುವಕ್ಕೆ ಸ್ವಿಗ್ಗಿ ಫಂಡ್ ರೈಸ್ ಮಾಡೋಕೆ ಮುಂದಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,207 ರೂಪಾಯಿ ಕಮ್ಮಿಯಾಗಿ 1,27,593 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,100 ರೂಪಾಯಿ ಕಮ್ಮಿಯಾಗಿ 1,16,880 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 530 ರೂಪಾಯಿ ಕಮ್ಮಿಯಾಗಿ 1,74,650 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.